ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೈನಾ ಶುಭ ಡೈರೀಸ್. ನಾನು ಈ ವಿಡಿಯೋದಲ್ಲಿ ನಿಮಗೆ ನನ್ನ ಹತ್ರ ಇರೋ ಕಾಟನ್ ಸ್ಯಾರೀಸ್ನ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಇಷ್ಟು ನನ್ನ ಹತ್ರ ಕಾಟನ್ ಸೀರೆ ಇದೆ. ನನಗೆ ಜಾಸ್ತಿ ಕಾಟನ್ ಸೀರೆ ಅಂದರೆ ತುಂಬ ಇಷ್ಟ. ಅದಕ್ಕೆ ಎಲ್ಲೇ ಹೋದ್ರೂ ಫಸ್ಟು ನಾನು ಕಾಟನ್ ಸೀರೆಗಳನ್ನೇ ನಾನು ತೊಗೊಳ್ತೀನಿ. ಈಗ ನೋಡ್ತಿರ್ಬೋದು, ಈ ಸೀರೆ ಬಂದು ನನಗೆ ಬನಶಂಕರಿ ದೇವಸ್ಥಾನದಲ್ಲಿ ಕೊಟ್ಟಿದ್ದು ಈ ಸೀರೆನ. ಇದು ಕಾಟನ್ ಸೀರೆನೇ. ಇದನ್ನು ಬನಶಂಕರಿ ದೇವಸ್ಥಾನದಲ್ಲಿ ನನಗೆ ಕೊಟ್ಟರು. ಈ ಸೀರೆ ನೋಡ್ಬೋದು, ಫುಲ್ಲು ಥ್ರೆಡ್ಡಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಇದನ್ನು ನೋಡಿ, ಒಳಗಡೆ ಎಲ್ಲ ಫುಲ್ ಥ್ರೆಡ್ಡಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ನನಗೂ ದೇವಸ್ಥಾನದಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಕೊಟ್ಟರು, ಬಟ್ ನನಗಿಷ್ಟ ಆಗಿರೋ ಥರನೇ ಕೊಟ್ಟರು. ಇದನ್ನು ತುಂಬ ಖುಷಿ ಆಯಿತು. ಆಮೇಲೆ ಇದಕ್ಕೆ ನಾನು ಬ್ಲೌಸ್ ಬಂದು ಹಿಂದೆ ಈ ಥರ ಹಾರ್ಟ್ ಶೇಪ್ ಇಡ್ಸಿದ್ದೀನಿ. ನೋಡ್ತಿರ್ಬೋದು, ಒಂದು ನಿಮಿಷ ಕ್ಲೀನಾಗಿ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಇದಕ್ಕೆ ನಾನು ಬ್ಯಾಕ್ ಸೈಡು ಹಾರ್ಟ್ ಶೇಪಲ್ಲಿ ಇಡ್ಸಿದ್ದೀನಿ. ಫ್ರಂಟಲ್ಲಿ ಮಾಮೂಲಿ ಒಂದು ಡೈಮಂಡ್ ಕಟ್ ಇಟ್ಟಿದ್ದೀನಿ. ಇದು ದೇವಸ್ಥಾನದಲ್ಲಿ ಕೊಟ್ಟಿದ್ದ ಸೀರೆ. ಇಲ್ಲಿವರೆಗೂ ಒಂದು ಸಲ ಉಟ್ಕೊಂಡಿದ್ದೀನಿ. ಒಂದು 4 ವರ್ಷ ಆಯಿತು ಅನಿಸುತ್ತೆ ಇದು ಸೀರೆ ಕೊಟ್ಟು. ಅದಕ್ಕೇ ನಾನು ಫಸ್ಟು ಈ ಸೀರೆನೇ ಏನಕ್ಕೆ ಮಾಡಿದೆ ಅಂತಂದರೆ, ದೇವಸ್ಥಾನದಲ್ಲಿ ಕೊಟ್ಟಿದ್ದ ಸೀರೆ ಅಲ್ವಾ, ಅದಕ್ಕೋಸ್ಕರ ಫಸ್ಟು ನಾನು ಆ ಸೀರೆ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದು ಬಂದು ಇದು ಮಲ್ ಕಾಟನ್ನು ಫುಲ್ ಯೆಲ್ಲೋ ಕಲರ್ ಏನಕ್ಕೆ ತೊಗೊಂಡೆ ಅಂತಂದರೆ, ನಾನು ಇವಾಗ ಒಂದು 5 ವರ್ಷಕ್ಕೆ ಮುಂಚೆ ಒಂದು ಸಂಗೀತ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಸಂಗೀತ ಕ್ಲಾಸ್ಗೆ ಹೋಗಬೇಕಾದ್ರೆ ಅಲ್ಲಿ ನೆಕ್ಸ್ಟು ಒಂದು ಪ್ರೋಗ್ರಾಮ್ ಇತ್ತು. ಅಂದರೆ ದೇವಸ್ಥಾನದಲ್ಲಿ ಹಾಡು ಹೇಳೋದಿತ್ತು. ಅಲ್ಲಿಗೆ ನಾವು ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋದಾಗ ಎಲ್ಲ ಯೂನಿಫಾರ್ಮ್ ಥರ ಒಂದೇ ಕಲರು ಸೀರೆ ಉಡ್ಕೋಬೇಕಾಗಿತ್ತು. ಹಂಗಾಗಿ ಆವಾಗ ನಾನು ಈ ಎಲ್ಲೋ ಕಲರ್ನ ಎಲ್ಲರೂ ಇದೇ ಥರ ಎಲ್ಲೋ ಕಲರ್ ನಾವು ಸೀರೆ ತೊಗೊಂಡು, ಅದಕ್ಕೂ ಸೆಲ್ಫ್ ಬಂದಿತ್ತು ಬ್ಲೌಸು, ಸೆಲ್ಫ್ ಕಲರು. ಇದಕ್ಕೆ ನಾನು ಸುಮಾರು 5-6 ವರ್ಷ ಆಯ್ತು ಈ ಸೀರೆ ತೊಗೊಂಡು, ಬಟ್ ಇನ್ನೂ ಚೆನ್ನಾಗಿದೆ. ಇವಾಗಲೂ ನಾನು ಉಟ್ಕೋತೀನಿ ಇದನ್ನು. ಫ್ರಂಟ್ ನಾನು ಬೋಟ್ ನೆಕ್ ಇಡ್ಸಿದ್ದೀನಿ. ಬ್ಯಾಕ್ ಸೈಡು ಅಷ್ಟೇನೆ ಒಂದು ಜಸ್ಟ್ ಈ ಥರ ಇದು ಒಂದು ಬಟನ್ ಇಡಿಸಿ ಚಿಕ್ಕದಾಗಿ ಸರ್ಕಲ್ ಥರ ಇಟ್ಟಿದ್ದಾರೆ. ಇದಕ್ಕೂ ಅಷ್ಟೇನೆ ನಾನು ಸಿಂಪಲಾಗಿ ಬ್ಲೌಸ್ ಹೊಲಿಸಿದ್ದೀನಿ. ಇದು ನನಗೆ ತುಂಬ ಇಷ್ಟ, ಅಷ್ಟು ಸಾಫ್ಟಾಗಿದೆ ಈ ಸೀರೆ. ನೆಕ್ಸ್ಟು ಇದು ಅಷ್ಟೇ ಕಾಟನ್ ಸೀರೆ. ನಾನು ನಮ್ಮ ಅಕ್ಕ, ನಮ್ಮಮ್ಮ 3 ಜನನೂ ಒಂದೇ ಪ್ಯಾಟ್ರನಲ್ಲಿ 3 ಕಲರ್ನ ನಾವು ತೊಗೊಂಡಿದ್ದೋ. ಇದು ಅಷ್ಟೇನೆ ವೈಟ್ ಕಲರು, ಮಧ್ಯೆ ಎಲ್ಲ ಈ ಥರ ಇದೆ. ಇದು ನನಗೇನಕ್ಕೆ ಈ ಸೀರೆ ತುಂಬ ಇಷ್ಟ ಅಂತಂದರೆ, ಸೆಂಟ್ರಲ್ಲಿ ಈ ಥರ ಈ ಗ್ಲಾಸ್ ಪೀಸ್ ಈ ಥರ ಕೊಟ್ಟಿರ್ತಾರೆ ನೋಡಿ. ಅದು ಉಟ್ಕೊಂಡಾಗ ಇದು ಬೇರೆದಕ್ಕೆಲ್ಲ ಕೊಡ್ತಾರೆ, ಆಲ್ಮೋಸ್ಟ್ ಕಾಟನ್ ಸೀರೆಗೆ ಈ ಥರ ಕೊಟ್ಟಿದ್ದಾರಲ್ಲ, ನಂಗೆ ತುಂಬ ಇಷ್ಟ ಆಗಿ ಈ ಸೀರೆನ ನಾನು ತೊಗೊಂಡೆ. ಗ್ರೀನ್ ಕಲರಲ್ಲಿ ಇದಕ್ಕೆ ಪಲ್ಲು ಬಂದಿದೆ. ನೆಕ್ಸ್ಟ್ ಇದಕ್ಕೂ ಅಷ್ಟೇನೆ ಸೇಮ್ ಫ್ರಂಟ್ ವಿನೆಕ್. ಫ್ರಂಟ್ ನಾನು ಇದನ್ನು ವಿನೆಕ್ ಇಡ್ಸಿದ್ದೀನಿ. ಬ್ಯಾಕ್ ಸೈಡ್ ಒಂದು ರೌಂಡ್ ಇಡಿಸಿ ಒಂದು ದಾರ ಇಟ್ಟಿದ್ದಾರೆ. ಇದು ಅಷ್ಟೇನೆ ಸಿಂಪಲಾಗಿ ಹೊಲಿಸಿದ್ದೀನಿ. ಆಮೇಲೆ ಇದು ನೋಡ್ತಿರ್ಬೋದು ನೀವು, ಈ ಬ್ಲೌಸಿಗೆ ಮಾತ್ರ ನಾನು ಚಿಕ್ಕದು ಒಂದು 3-4 ಏನೋ ಚಿಕ್ಕದಾಗಿ ಬಫ್ ಇಟ್ಟಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಬುಷಿಯಾಗಿ ಕಾಣಲಿ ಅಂತ ಚಿಕ್ಕದಾಗಿ ಬಫ್ ಇಟ್ಟಿದ್ದಾರೆ. ಮತ್ತು ಕಾಂಟ್ರಾಸ್ಟು ಪೈಪಿಂಗು. ಆಲ್ಮೋಸ್ಟ್ ನಂದೆಲ್ಲ ಸೀರೆಗಳಿಗೂ ನಾನು ಪೈಪಿಂಗು ಇಡಿಸ್ತೀನಿ. ಯಾಕೆಂದರೆ ಪೈಪಿಂಗ್ ಇಡಿಸಿದ್ರೆ ಒಂಥರ ಹೈಲೈಟಾಗಿ ಕಾಂಟ್ರಾಸ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಪೈಪಿಂಗ್ ಇಡಿಸ್ತೀನಿ. ನಾನೆಲ್ಲ ಸಿಂಪಲಾಗೆ ಹೊಲಿಸಿದ್ದೀನಿ ಬ್ಲೌಸು, ಕಾಟನ್ ಸ್ಯಾರಿ ಆಗಿರೋದ್ರಿಂದ. ನೆಕ್ಸ್ಟು ಈ ಸೀರೆ ನಾನು ಯಾವುದೋ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅಂತ ಅನ್ನಿಸ್ತಾ ಇದೆ. ಇದು ನೆನಪಿಲ್ಲ, ಯಾರೋ ಸ್ಟೇಟಸಲ್ಲಿ ಹಾಕಿದ್ರು ಅಂತ ಅಂದ್ಬಿಟ್ಟು ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದು. ಇನ್ನೊಂದು ಏನು ಗೊತ್ತಾ, ನಾನು ಯಾವುದೇ ಸೀರೆ ಆದರೂ ಅಷ್ಟೇನೆ ಏನೇ ಆಗಿರ್ಬೋದು, ನಾನು ಆನ್ಲೈನಲ್ಲಿ ಏನೂ ಬುಕ್ ಮಾಡಲ್ಲ. ಯಾಕೆಂದರೆ ಕ್ವಾಲಿಟಿ ಯಾವ ಥರ ಇರುತ್ತೋ ಏನೋ ಗೊತ್ತಿಲ್ಲ. ನಾವು ನೋಡೋದೇ ಒಂದು, ಬರೋದೇ ಒಂದು, ಆ ಥರ ಆಗಿರುತ್ತೆ. ನನಗೆ ಅದಕ್ಕೆ ಸೀರೆ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಏನೇ ಆಗಿದ್ರೂ ಕಣ್ಣೆದುರುಗಡೆ ನಂಗೆ ನೋಡಿ ಅಲ್ಲೇ ಹಾಕ್ಕೊಂಡು ನಂಗೆ ಚೆಕ್ ಮಾಡಿ ತೊಗೊಳೋದು ಅಂದರೆ ನನಗೆ ಇಷ್ಟ. ನಾನು ಆನ್ಲೈನಲ್ಲೆಲ್ಲ ಯಾವುದೂ ಬುಕ್ ಮಾಡಲ್ಲ. ಇದೊಂದು ಮಾತ್ರ ನೋಡೋಣ ಅಂತ ತರಿಸ್ಕೊಂಡೆ,
ಬಟ್ ಚೆನ್ನಾಗಿದೆ. ಇದೂ ಅಷ್ಟೇ ಒಂದು ಸಲ ಉಟ್ಕೊಂಡಿದ್ದೀನಿ. ಇದು ಒಂದು 1800 ಅನಿಸುತ್ತೆ ಈ ಸೀರೆ. ಇದು ಬಂದು 2000. ಇದು ಅಷ್ಟೇನೇ ಒಂದು 1800 2000 ಇರಬೇಕು. ಇದೂ ಅಷ್ಟೇ, ಇದು ಅಷ್ಟೇ ಸೇಮ್ 1800 ಇರಬೇಕಿದು. ಇದಕ್ಕೂ ಅಷ್ಟೇ ಸೇಮ್ ಮುಂದೆ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ನನ್ನ ಎಲ್ಲ ಬ್ಲೌಸ್ಗಳಿಗೆ ನಾನು ಫ್ರಂಟಲ್ಲಿ ನಾನು ಡೈಮಂಡ್ ಶೇಪೇ ನಾನು ಇಟ್ಟಿರೋದು ನೋಡಿ, ಡೈಮಂಡ್ ಶೇಪು. ಮತ್ತು ಬ್ಯಾಕ್ ಸೈಡು ಒಂದು ಏನಿಟ್ಟಿದ್ದೀನಿ, ಬ್ಯಾಕ್ ಸೈಡು ಅಷ್ಟೇನೇ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ನಾನು ಬ್ಲೌಸ್ ಹೊಲಿಸ್ಬೇಕಾದ್ರೆ ನಾನು ಯಾವುದೂ ನಾನು ಹೇಳಲ್ಲ. ನಾವು ರೆಗ್ಯುಲರಾಗಿ ಒಬ್ರ ಹತ್ರ ಕೊಡ್ತೀನಿ, ನಾನು ಅವ್ರ ಹತ್ರ ಬ್ಲೌಸು. ನಿಮ್ಗೆ ಯಾವ್ದು ಮನಸ್ಸಿಗೆ ಯಾವ್ದು ಬರುತ್ತೋ ನೀವು ಅದನ್ನು ಇಟ್ಬಿಡಿ ಅಂತ ಹೇಳ್ತೀನಿ. ಯಾಕೆಂದರೆ ಒಂದೊಂದು ಸತಿಗೆ ಒಂದೊಂದು ನಾನು ಸೀರೆ ಕೊಟ್ಟಿರಲ್ಲ, 3-4 ಕೊಟ್ಟಿರ್ತೀನಿ. ಅದಕ್ಕೆಲ್ಲ ಹುಡ್ಕೊಂಡು ಕುತ್ಕೋಬೇಕು, ಒಂದೊಂದಕ್ಕೂ ಹೆಂಗೆ ಹುಡ್ಕೋದು ಅಂತ ಅಂದ್ಬಿಟ್ಟು ಕಾಮನಾಗಿ ಏನು ಬರುತ್ತೋ ಅದು ನೀವು ಇಟ್ಬಿಡಿ ಅಂತ ನಾನು ಅವ್ರಿಗೆ ಹೇಳ್ಬಿಟ್ಟು ಇಡ್ತೀನಿ. ಯಾಕೆಂದರೆ ಕಮ್ಮಿ ರೇಟಿನ ಸೀರೆ ಅಲ್ವಾ, ಹಂಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಸ್ವಲ್ಪ ಕಾಸ್ಟ್ಲಿದು ಸೀರೆಗಳು, ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಇಂಥವಕ್ಕೆಲ್ಲ ಆದರೆ ನಾನೇ ಖುದ್ದಾಗಿ ಡಿಸೈನು ಹೇಳ್ತೀನಿ, ಅದಕ್ಕೆ ವರ್ಕೂ ಹೇಳ್ತೀನಿ, ಎಲ್ಲ ನಾನೇ ಹೇಳ್ತೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸೀರೆ, ನೀವು ನೋಡ್ಬೋದು. ಒಳಗಡೆ ಎಲ್ಲ ಈ ಥರ ಒಂಥರ ಕಲಂಕಾರಿ ಟೈಪಲ್ಲಿದೆ, ಈ ಥರ ಬರುತ್ತೆ. ಎಲ್ಲರ ದೇವಸ್ಥಾನಗಳಿಗೆ ಉಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಆರಾಮಾಗಿ ಇದಕ್ಕೆ 1800 ಕೊಟ್ಟಿದ್ದು ಬರ್ತಾ ಅನ್ನಿಸ್ತು, ಯಾಕೆಂದರೆ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ನೆಕ್ಸ್ಟು ಬಂದು ಇದು ಮಲ್ ಕಾಟನ್ ಸ್ಯಾರಿ. ಇದು ನಾನು ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ದೀಪಾ ಕಾಂಪ್ಲೆಕ್ಸ್ ನಾರಿತ್ವದಲ್ಲಿ ತೊಗೊಂಡಿದ್ದು. ಇದು ಡಾರ್ಕ್ ಪಿಂಕ್ ಕಲರ್ ಇದೆ. ಪಿಂಕ್ ಕಲರ್ಗೆ ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಸೆಂಟ್ರಲ್ಲಿ ಬುಟಾಸ್ ಕೊಟ್ಟಿದ್ದಾರೆ. ಇದನ್ನು ಒಂದು ಸಲ ಉಡ್ಕೊಂಡಿದ್ದೀನಿ ಅಷ್ಟೇನೇ. ಇದು ಸ್ವಲ್ಪ ಕಾಸ್ಟ್ಲಿ, 3700 ಏನೋ ಇತ್ತು. ಆಫ್ಟರ್ ಡಿಸ್ಕೌಂಟ್ 3300 ಏನೋ ಕೊಟ್ಟಿದ್ರು. ಬಟ್ ತುಂಬ ಚೆನ್ನಾಗಿದೆ ಸಾಫ್ಟಾಗಿ. ಇದಕ್ಕೂ ಅಷ್ಟೇ ಸೇಮ್ ಡಿಸೈನ್ ಬ್ಲೌಸ್, ಸೇಮ್. ಎಲ್ಲದಕ್ಕೂ ಸೇಮೇ ಇಡ್ಸಿದ್ದೀನಿ ಅಂತ ಅಂದ್ಕೋಬೇಡಿ, ಯಾಕೆಂದರೆ ಇದೆಲ್ಲ ಕಾಟನ್ ಸ್ಯಾರೀಸ್ ಅಲ್ವಾ, ಹಂಗಾಗಿ ನೀನು ಇಲ್ಲಿಲ್ಲೇ ದೇವಸ್ಥಾನ ಕುಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಓವರಾಗಿ ಎಲ್ಲ ಯಾವುದಕ್ಕೂ ಇಡಿಸಿಲ್ಲ. ನೆಕ್ಸ್ಟು ಈ ಸೀರೆ ಏನು ಅಂದರೆ, ಇದು ನನಗೇನು ಸೀರೆ ಅಷ್ಟು ಇಷ್ಟ ಇಲ್ಲ ಈ ಸೀರೆ. ಬಟ್ ತೊಗೊಂಡೆ ಏನಕ್ಕೆ ಅಂತಂದರೆ, ನಾವೆಲ್ಲ ಫ್ರೆಂಡ್ಸು ಒಂದೇ ಥರ ಕಲರು ಸೀರೆ ಉಡ್ಕೋಬೇಕಾಗಿತ್ತು. ಆವಾಗ ನನಗೆ ಈ ಕಲರ್ ಬೇಕಾಗಿತ್ತು. ಇದು ಎಲ್ಲೋನೂ ಅಲ್ಲ, ಒಂಥರ ಮೆಂತ್ಯ ಕಲರ್ ಇದು. ಹಂಗಾಗಿ ಇದನ್ನು ನನಗಿನ್ಯಾವುದೂ ಬೇರೆ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಈ ಸೇಮ್ ಒಂದೇ, ಎಲ್ಲ ಸೆಲ್ಫ್ ಎಲ್ಲ ಒಂದೇ, ಒಳಗಡೆ ಎಲ್ಲ ಈ ಥರ. ಇದಕ್ಕೂ ಅಷ್ಟೇ ಸೇಮ್ ಬ್ಲೌಸು ಹೊಲಿಸಿದ್ದೀನಿ. ಒಂದು ಸಲ ಹಾಕ್ಕೊಂಡು ಹಂಗೆ ಮಡಿಸಿ ಎತ್ತಿಟ್ಟಿದ್ದೀನಿ. ಆಮೇಲೆ ನಾನು ಕಾಟನ್ ಸೀರೆಗಳನ್ನ ಯಾವುದೂ ನಾನು ಹ್ಯಾಂಗರಲ್ಲಿ ಹಾಕಲ್ಲ. ನೆಕ್ಸ್ಟು ಈ ಸೀರೆ, ಇದು ಬಂದು ಹಾಫ್ ವೈಟಲ್ಲಿದೆ ಸೀರೆ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಸೀರೆ, ನೀವು ನೋಡ್ತಿರ್ಬೋದು. ಒಳಗಡೆ ಎಲ್ಲ ಈ ಥರ ಹಿಂಗೆ ತೋರಿಸ್ತೀನಿ, ಈ ಥರ ಇದೆ. ಒಂಥರ ಪಿಂಕು ಗ್ರೀನು ಕಾಂಬಿನೇಷನಲ್ಲಿ ಇದು ಫ್ಲವರ್ ಎಲ್ಲ ಇದೆ. ಉಟ್ಕೊಂಡಾಗ ಹೈಲೈಟಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿದೆ. ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ ಇದ್ರದ್ದು. ಇದಕ್ಕೂ ಅಷ್ಟೇ ಸ್ವಲ್ಪ ಟ್ರೆಂಡಿಗೆ ತಕ್ಕಂತೆ ಈ ಸಲ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಬ್ಲೌಸ್ದು. ಫ್ರಂಟು ಈ ಥರ ಇಟ್ಟಿದ್ದಾರೆ. ಇದು ಡೈಮಂಡು ಅಲ್ಲ, ವೀನೂ ಅಲ್ಲ, ಇದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ, ಇಟ್ಟಿದ್ದಾರೆ. ಮತ್ತು ಬ್ಯಾಕ್ ಸೈಡ್ ನೀವು ನೋಡ್ತಿರ್ಬೋದು. ಇವಾಗ ಸ್ವಲ್ಪ ಈ ಥರ ಎಲ್ಲ ಟ್ರೆಂಡ್ ಇತ್ತು ನೋಡಿ, ಹಿಂಗೆ ಸೆಂಟ್ರಲ್ಲಿ ದಾರ ಇಟ್ಸ್ಕೊಳ್ಳೋದು ಈ ಥರ ಇತ್ತು. ನಾನು ಹಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದರ ಇಟ್ಕೊಂಡೆ. ಸ್ವಲ್ಪ ಫ್ಯಾನ್ಸಿಯಾಗಿ ಚೆನ್ನಾಗಿ ಕಾಣಿಸ್ತಿತ್ತು, ಇದಕ್ಕೆ ಈ ಥರ ಹೊಲಿಸಿದ್ದೀನಿ. ಒಂದು ಸಲ ಉಟ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ. ಆಲ್ಮೋಸ್ಟ್ ಇನ್ನೊಂದು ಏನು ಗೊತ್ತಾ, ನಂದು ಎಲ್ಲ ಸೀರೆಗಳು ನೀವೇನು ನೋಡ್ತಿದ್ದೀರಲ್ಲ, ಎಲ್ಲ ಸೀರೆಗೂ ನಾನು ಕಲರ್ ಕಾಂಬಿನೇಷನ್ ಆಪೋಸಿಟ್ ಏನು ಈಗ ಸೆಲ್ಫ್ ಬಂದಿರುತ್ತೆ ಒಂದೊಂದಕ್ಕೆ, ಅಟ್ಲೀಸ್ಟ್ ಏನಾದ್ರು ಒಂದು ಡಾಟ್ ಬಂದೇ ಬರುತ್ತೆ. ಅದನ್ನು ಕಾಂಬಿನೇಷನ್ನ ಮಾಡಿ ನಾನು ಪೈಪಿಂಗ್ನ ಇಡಿಸ್ತೀನಿ. ನಾನು ಎಲ್ಲ ಸೀರೆಗೂ ನಾನು ಪೈಪಿಂಗ್ ಇಡಿಸ್ತೀನಿ. ಏನಕ್ಕೆ ಅಂದರೆ ಬ್ಲೌಸ್ ಅವಾಗ ಒಂದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಏಕೆಂದರೆ ಕಾಟನ್ ಸೀರೆಗೆ ಸೆಲ್ಫ್ ಬಂದಿರುತ್ತಲ್ವ, ಸೆಲ್ಫ್ ಬಂದಾಗ ಸೆಲ್ಫೇ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೇನೆ ಸ್ವಲ್ಪ ನಾನು ಪೈಪಿಂಗ್ನ ಇಡಿಸ್ತೀನಿ. ಪೈಪಿಂಗ್ ಇಡಿಸಿದಾಗ ಬ್ಲೌಸು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ನೆಕ್ಸ್ಟು ಇದನ್ನಂತೂ ಹೇಳಬೇಕು,
ಫ್ರೆಂಡಿಗೆ ಒಬ್ಳಿಗೆ ಇದು ಇಷ್ಟ ಆಗ್ಬಿಟ್ಟಿತ್ತು. ನನಗೂ ಈ ಸೀರೆ ನಂಗೆ ತುಂಬ ಇಷ್ಟ ಆಗಿತ್ತು. ಅವಳು ನನಗೆ ಕೊಡು ಅಂತ, ನನಗೆ ಇದೇ ಬೇಕು ಅಂತ ನಾವಿಬ್ಬರು ಜಗಳ ಮಾಡ್ಕೊಂಡು ಫೈನಲ್ಲಿ ಇಲ್ಲ ನನಗೆ ಬೇಕೇ ಬೇಕು, ಇದು ನಂಗೆ ತುಂಬ ಇಷ್ಟ ಅಂತ ನಾನು ತೊಗೊಂಡೆ. ಈ ಕಾಂಬಿನೇಷನ್ ಸೀರೆ ನಂಗೆ ತುಂಬ ಇಷ್ಟ. ಇದು ಅಷ್ಟೇ ಪ್ಯೂರ್ ಕಾಟನ್ನು, ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬ್ಲ್ಯಾಕ್ ಕಲರಲ್ಲಿ ಬ್ಲೌಸ್ ಬಂದಿತ್ತು. ಅದಕ್ಕೆ ಸ್ವಲ್ಪ ದೇವಸ್ಥಾನಗಳಿಗೆ ಉಟ್ಕೊಂಡು ಹೋಗೋದು ಕಮ್ಮಿ ಇದನ್ನು ನಾನು. ಇಲ್ಲಿಲ್ಲ ಎಲ್ಲಾದ್ರೂ ಯಾರ ಮನೆಗಾದರೂ ಹೋದಾಗ ಆ ಥರ ಉಟ್ಕೋತೀನಿ. ಇದಕ್ಕೂ ಸೇಮು ನಾನು ಸೇಮ್ ಫ್ರಂಟಿಗೂ ಇದೇ ಡಿಸೈನ್, ಇದೇ ಶೇಪು, ಬ್ಯಾಕ್ ಸೈಡ್ಗೂ ಇದೇ ಥರ ಇಡ್ಸಿದ್ದೀನಿ. ಆಮೇಲೆ ಆಲ್ಮೋಸ್ಟು ನಾನು ಬ್ಯಾಕ್ ಹುಕ್ಸ್ನ ಇಡಿಸ್ತೀನಿ, ಮುಂದೆ ಪ್ರಿನ್ಸ್ ಕಟ್ಟಲ್ಲಿ ಬ್ಲೌಸ್ ಹೊಲಿಸ್ತೀನಿ. ಎಲ್ಲದಕ್ಕೂ ನೀವು ನೋಡ್ತಿರ್ಬೋದು ಬ್ಯಾಕ್ ಹುಕ್ಸು ನನಗೆ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೇನೆ ಆಮೇಲೆ ಯಾರ್ದು ಹೆಲ್ಪಿಂಗ್ ನಾನು ತೊಗೊಳಲ್ಲ. ಬ್ಯಾಕ್ ಹುಕ್ಸ್ ಹಾಕ್ಕೋಬೇಕಾದ್ರೆ ನಾನೇ ಹಾಕ್ಕೋತೀನಿ. ನನ್ನ ಕೈ ಅಷ್ಟು ಫ್ಲೆಕ್ಸಿಬಲ್ ಇದೆ, ಹಿಂದಕ್ಕೆ ಹೋಗಿ ಈ ಥರ ನಾನೇ ಹಾಕ್ಕೊಳ್ತೀನಿ. ಫ್ರಂಟ್ ನಾನು ಹುಕ್ಸ್ ಇಟ್ಸ್ಕೊಳ್ಳೋದು ಸ್ವಲ್ಪ ಕಮ್ಮಿ. ಫ್ರಂಟ್ ನಾನು ಆಲ್ಮೋಸ್ಟು ಪ್ರಿನ್ಸ್ ಕಟ್ಟೆನೇ ಇಡ್ಸ್ಕೊತೀನಿ. ಇದು ಅಷ್ಟೇ 1800 ಏನೋ ಆಗಿತ್ತು ಈ ಸೀರೆ. ನೆಕ್ಸ್ಟು ಈ ಸೀರೆ ಬಂದು ನನಗೆ ತುಂಬ ಇಷ್ಟ. ನಾನು ಯಾವಾಗಲೇ ನನ್ನ ವಾಟ್ಸಪ್ ಸ್ಟೇಟಸ್ ಹಾಕಿದಾಗ ಎಷ್ಟೋ ಜನ ನನಗೆ ಇದಕ್ಕೆ ಲೈಕ್ ಮಾಡಿರ್ತಾರೆ. ಈ ಸೀರೆ ಉಟ್ಕೊಂಡಾಗ ಲೈಕ್ ಮಾಡಿರ್ತಾರೆ. ಮತ್ತು ಎಲ್ಲಿ ತೊಗೊಂಡಿದ್ದೀರಾ ಅಂತ ಎಷ್ಟೋ ಜನ ಕೇಳಿದ್ದಾರೆ. ಇದನ್ನು ಇಲ್ಲಿ ಸನಾತನ ಅಂತ ಅಂದ್ಬಿಟ್ಟು ಆರ್ಗ್ಯಾನಿಕ್ ಒಂದು ಶಾಪ್ ಇದೆ. ಆ ಶಾಪಲ್ಲಿ ಅವರು ನಮ್ಮ ಫ್ರೆಂಡು ಅವ್ರ ಹತ್ರ ನಾನು ಈ ಸೀರೆನ ತೊಗೊಂಡೆ ನೋಡೋಣ ಅಂತ. ಅವರು 1800 ಏನೋ ತೊಗೊಂಡಿದ್ರು ಈ ಸೀರೆಗೆ. 1800 1500 ಏನೋ ತೊಗೊಂಡಿದ್ರು. ಬಟ್ ತುಂಬ ಚೆನ್ನಾಗಿದೆ, ತುಂಬ ಬಾಳಿಕೆನೂ ಬಂತು. ಇದನ್ನು ತುಂಬ ಜಾಸ್ತಿ ಸಲ ಉಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಈ ಕಲರ್ ಕಾಂಬಿನೇಷನ್ ಏನಿದೆಯಲ್ವ ಅದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಎಲಿಫೆಂಟ್ ಎಲ್ಲ ಬಂದಿತ್ತು ಅಂತ ಅಂದ್ಬಿಟ್ಟು ಹೈಲೈಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದಕ್ಕೂ ಅಷ್ಟೇನೆ ಚಿಕ್ಕದಾಗಿ ಸ್ಪ್ರಿಲ್ ಇಡ್ಸಿದ್ದೀನಿ. ಒಳಗಡೆ ಎಲ್ಲ ಸೀರೆ ಎಲ್ಲ ಏನೂ ಇಲ್ಲ ಒಳಗಡೆ, ಹಂಗೆ ಆ ಥರ ಏನು. ಇದು ಪಲ್ಲು ಬರುತ್ತೆ, ಇದೆಲ್ಲ ಪಲ್ಲು. ಇನ್ನೊಂದು ಏನು ಅಂದರೆ ಕಾಟನ್ ಸೀರೆ ತೊಗೊಂಡ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ. ಯಾಕೆಂದರೆ ಅವಾಗ ತಾನೇ ನಾವು ಐರನ್ ಮಾಡಿಸಿ ನೀಟಾಗಿ ಇಟ್ಟಿರ್ತೀವಿ. ಇಟ್ಟಿರೋ ಜಾಗದಲ್ಲೇ ಈ ಥರ ಸುಕ್ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟು ಇದು ಸೇಮ್ ನಾನು ನಾರಿತ್ವದಲ್ಲಿ ತೊಗೊಂಡಿದ್ದು. ಇಲ್ಲೇ ದೀಪಾ ಕಾಂಪ್ಲೆಕ್ಸ್ ಹತ್ರ ನಾರಿತ್ವದಲ್ಲಿ ತೊಗೊಂಡೆ. ಇದು ಸ್ವಲ್ಪ ಹಾಫ್ ವೈಟಿಗೆ ಲೈಟ್ ಬ್ಲೂ ಅನಿಸುತ್ತೆ. ಇದು ಬ್ಲೂನೋ ಗ್ರೇನೋ, ಸ್ವಲ್ಪ ಗ್ರೇನೋ ಮಿಕ್ಸ್ ಆಗಿದೆ. ಈ ಥರ ದೇವಸ್ಥಾನಗಳಿಗೆ ಏನಕ್ಕಾರ ಉಟ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದೂ 2200 ಇದು 2200 ತೊಗೊಂಡ್ರು. ಬ್ಲೌಸು ಇದಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ ಬಂದಿದೆ ಬ್ಲೌಸು. ಇದಕ್ಕೂ ಸೇಮ್ ನೆಕ್ ಇಡ್ಸಿದ್ದೀನಿ. ಬ್ಯಾಕ್ ಸೈಡ್ ಹುಕ್ಸು, ಬ್ಯಾಕ್ ಸೈಡು ಸೇಮು ದಾರ ಇಡ್ಸಿದ್ದೀನಿ, ಪೈಪಿಂಗ್ ಮಾಡಿಸಿದ್ದೀನಿ. ನನಗೆ ಕಾಟನ್ ಸೀರೆಗಳಂದರೆ ನನಗೆ ತುಂಬ ಇಷ್ಟ. ಆಮೇಲೆ ಅದು ಅಲ್ಲದೆ ಇನ್ನೊಂದೇನು ಅಂತಂದರೆ ನಮ್ಮ ಮನೆಯವ್ರಿಗೆ, ನನ್ನ ಹಸ್ಬೆಂಡ್ಗೆ ನಾನು ಕಾಟನ್ ಸೀರೆ ಉಟ್ಕೊಂಡ್ರೆ ಅವರಿಗೆ ತುಂಬ ಇಷ್ಟಪಡ್ತಾರೆ. ಅವ್ರಿಗೆ ಈ ಥರ ಫುಲ್ಲು ಅಂದರೆ ಏನಂತಾರೆ ಡಾರ್ಕ್ ಕಲರ್ಸು ಮತ್ತು ಇದಿರುತ್ತೆ ಗೊತ್ತಾ, ಏನು ಥರ ಶೈನಿಂಗ್ ಥರ, ಇಲ್ಲ ಗೋಲ್ಡ್ ಥ್ರೆಡ್ ಜಾಸ್ತಿ ಇರುತ್ತೆ, ಈ ಥರ ಎಲ್ಲ ಇದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಹಂಗಾಗಿ ಕಾಟನ್ ಸೀರೆನೇ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ನೋಡ್ತಿರ್ಬೋದು ಈ ಸೀರೆ ಬಂದು ಇದು ಇದೇ ಥರನೇ ಕಾಟನ್ ಸೀರೆನೇ, ಒಳಗಡೆ ಇಲ್ಲ ಹಿಂಗೆ ಕಲಂಕಾರಿ ಟೈಪೇ ಬಂದಿದೆ. ಬಾಡಿ ಎಲ್ಲ ಈ ಥರ ಬರುತ್ತೆ. ಇದು ಪಲ್ಲು. ಇದು ತುಂಬ ಅಂದರೆ ತುಂಬ ತೆಳ್ಳಗಿದೆ, ಚೆನ್ನಾಗಿದೆ. ಇದೂ ಕಲ್ಲರು ಈ ಕಲರ್ ನನ್ನ ಹತ್ರ ಇರಲಿಲ್ಲ. ನೀವು ನೋಡ್ತಿರ್ಬೋದು ಇಷ್ಟು ಏನು ಸೀರೆ ಇದೆಯಲ್ವ, ಸೀರೆಯಲ್ಲಿ ಸೇಮ್ ಕಲ್ಲರು ಎಲ್ಲೂ ರಿಪೀಟ್ ಆಗಿಲ್ಲ. ಇದ್ದರೆ ಆಫ್ ವೈಟಲ್ಲಿ ಈ ಥರ ಇರುತ್ತೆ, ಇಲ್ಲ ಪ್ಯಾಟರ್ನ್ ಬೇರೆ ಇರುತ್ತೆ, ಇಲ್ಲ ಮಿಕ್ಸ್ ಏನೋ ಒಂದು ಕಲರ್ ಇರುತ್ತೆ. ಬಿಟ್ಟರೆ ನಾನು ಎಲ್ಲನೂ ನಾನು ಯಾವಾಗಲೇ ತೊಗೋಬೇಕಂದ್ರೂ ನನ್ನ ಹತ್ರ ಯಾವ ಕಲರ್ ಇರಲ್ವಲ್ಲ ಅದನ್ನು ನಾನು ನೋಡಿನೇ ತೊಗೋತೀನಿ. ಸೇಮ್ ಕಲರ್ ನಾನು ತೊಗೊಳಲ್ಲ. ಇದೊಂದು ಡಾರ್ಕಾಗಿತ್ತು. ನಾನಿದನ್ನು ಚಿತ್ರಕಲಾ ಪರಿಷತ್ತಲ್ಲಿ ತೊಗೊಂಡಿದ್ದೆ ಈ ಸೀರೆನ.
ಪ್ರೈಸ್ ಗೊತ್ತಿಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅವತ್ತು ಎಷ್ಟೊಂದು ತೊಗೊಂಡ್ವಿ ಒಟ್ಟಿಗೆ, ಪ್ರೈಸ್ ಗೊತ್ತಿಲ್ಲ ನನಗೆ. ಒಟ್ಟು ಚಿತ್ರಕಲಾ ಪರಿಷತ್ತಲ್ಲಿ ನಾನು ತೊಗೊಂಡಿದ್ದು. ಇದಕ್ಕೆ ನೋಡಿ, ಇದಕ್ಕೊಂದು ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದೀನಿ. ಈ ಥರ ಏನೋ ಈ ಥರ ಒಳಗಡೆ ಬಾಲ್ ಥರ ಎಲ್ಲ ಇಟ್ಟಿದ್ದಾರೆ. ಹಿಂಗೆಲ್ಲ ಇಟ್ಟು ಫ್ರಂಟಿಗೂ ಇಡ್ಸಿದ್ದೀನಿ. ನೋಡ್ತಾ ಇರ್ಬೋದು, ಫ್ರಂಟು ವಿ ನೆಕ್ಕೇನೆ, ಬ್ಯಾಕ್ ಸೈಡೂ ವೀನೇ ಇಡ್ಸಿದ್ದೀನಿ, ಮತ್ತು ಸ್ಲೀವ್ಸಿಗೂ ಕೊಡಿಸಿದ್ದೀನಿ. ಬ್ಲೌಸ್ ಹಾಕ್ಕೊಂಡಾಗ ಹೈಲೈಟಾಗಿ ಕಾಣಿಸುತ್ತೆ. ಇದು ಪ್ರೈಸ್ ನನಗೆ ಗೊತ್ತಿಲ್ಲ, ಬಟ್ ಇದು ನಾನು ಚಿತ್ರಕಲಾ ಪರಿಷತ್ತಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಬಂದಿದ್ದು, ಇದು ಪಿಂಕ್ ಬಂದಿದೆ ಸೀರೆ. ಫುಲ್ಲು ಪಿಂಕಿಗೆ ಈ ಥರ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಒಳಗಡೆ ಎಲ್ಲ ಒಂದೇ ಥರನೇ ಇದೆ. ಪಿಂಕ್ ಕಲರ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್. ಇದು ಅಷ್ಟೇ, ಎಲ್ಲ 2000 ಒಳಗೇ ಅನಿಸುತ್ತೆ. ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ಯಾಕೆಂದರೆ ನಾನು ತೊಗೊಳಕ್ಕೆ ಹೋದಾಗ ಒಂದನ್ನಂತೂ ತೊಗೊಂಡು ಬರಲ್ಲ, ಜೊತೆಗೆ ಒಂದು 3-4 ತೊಗೊಂಡಿರ್ತೀವಿ, ಹಂಗಾಗಿ ಮರ್ತ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ, ಫ್ರಂಟ್ ನಾನು ಬೋಟ್ ನೆಕ್ ಇಡ್ಸಿದ್ದೆ, ಬ್ಯಾಕ್ ಸೈಡು ಈ ಶೇಪ್ ಇಡ್ಸಿದ್ದೀನಿ. ಇದಕ್ಕೂ ಅಷ್ಟೇ, ಪೈಪಿಂಗ್ ಏನು ಇಡ್ಸಿಲ್ಲ ನಾನು ಇದಕ್ಕೆ. ಇದೆಲ್ಲ ಸ್ವಲ್ಪ ಇವಾಗಲದಲ್ಲ ಸೀರೆ, ಇದು ಒಂದು 4-5 ವರ್ಷ ಆಯಿತು ತೊಗೊಂಡು. ಬಟ್ ಉಟ್ಕೊಳ್ದಲ್ಲೇ ಇರಲಿ, ನಾನು ಹಂಗೆ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ಸೇಮ್, ನಾನು ನಾರಿತ್ವದಲ್ಲಿ ತೊಗೊಂಡಿದ್ದು. ಫುಲ್ಲು ಈ ಥರ ನನಗೆ ಬೇಬಿ ಪಿಂಕಲ್ಲಿ ನನ್ನ ಹತ್ರ ಸೀರೆ ಇರಲಿಲ್ಲ. ಆವಾಗ ಈ ಸೀರೆ ಬಂದು ಟ್ರೆಂಡ್ ಆಗಿತ್ತು. ಇದರಲ್ಲಿ ಬ್ಲೂ ಕಲರ್, ಬ್ಲ್ಯಾಕ್ ಕಲರ್ ಯಾವುದೇದೋ ಇತ್ತು, ಬಟ್ ನನ್ನ ಹತ್ರ ಪಿಂಕ್ ಯಾವುದೂ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಈ ಸೀರೆಗೆ ವೈಟ್ ಕಲರ್ ಕಾಂಬಿನೇಷನಲ್ಲಿ ಈ ಥರ ಕೊಟ್ಟಿದ್ದಾರೆ, ವೈಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಮತ್ತು ನೀವು ಹತ್ರದಿಂದ ನೋಡ್ಬೋದು, ಇದಕ್ಕೆ ಚಿಕ್ಕದು ಗೋಲ್ಡ್ ಕಲರಲ್ಲಿ ಇದೇನು ಹೇಳ್ತಾರೆ, ಒಂದು ಶೈನಿಂಗ್ದು ಇದು ಬರುತ್ತಲ್ಲ, ಮಣಿನೂ ಅಲ್ಲ, ಅದೇನೋ ಗೊತ್ತಿಲ್ಲ, ಅದನ್ನು ಕೊಟ್ಟಿದ್ದಾರೆ. ಈ ಸೀರೆ ಉಟ್ಕೊಂಡ್ರೆ ಸ್ವಲ್ಪ ಬಿಸಿಲಲ್ಲೆಲ್ಲ ಹೋದಾಗ ಶೈನಿಂಗ್ ಬರುತ್ತೆ. ಶೈನಿಂಗ್ ಬಂದಾಗ ಸ್ವಲ್ಪ ಸೀರೆ ಹೈಲೈಟಾಗಿ ಕಾಣಿಸುತ್ತೆ. ಇದಕ್ಕೂ ಅಷ್ಟೇ, ಫ್ರಂಟಿಗೆ ಸೇಮ್, ಬ್ಯಾಕ್ ಸೈಡ್ ಸೇಮ್. ನೆಕ್ಸ್ಟು ದಾರ ಇಡ್ಸಿದ್ದೀನಿ, ಪೈಪಿಂಗ್ ಇಡ್ಸಿದ್ದೀನಿ. ಮತ್ತು ಇನ್ನೊಂದು ನಿಮ್ಗೆ ಹೇಳಬೇಕು ಏನು ಅಂತಂದರೆ, ಈಗ ನಂದೆಲ್ಲ ಸೀರೆ ನೀವು ನೋಡಿದ್ರಲ್ವ, ಎಲ್ಲ ಸೀರೆಲೂ ನಾನು ಕಪ್ಸ್ ಇಡ್ಸಿದ್ದೀನಿ. ನೀವು ನೋಡ್ತಿರ್ಬೋದು, ಈ ಥರ ಕಪ್ಸ್ನ ನಾನು ಇಡ್ಸಿದ್ದೀನಿ. ಏನಕ್ಕೆ ಇಡ್ಸಿದ್ದೀನಿ ಅಂತಂದರೆ, ನಾನು ಆಲ್ಮೋಸ್ಟು ನಂದೆಲ್ಲ ಬ್ಯಾಕ್ ಸೈಡ್ ಉಕ್ಸಿರೋದ್ರಿಂದ ಈಗ ನಾವು ಒಳಗಡೆ ಇನ್ನರ್ ವೇನಾರ ಹಾಕ್ಕೊಂಡಾಗ ಅದು ಕಾಣಿಸ್ದಾಗ ಬೇರೆಯವರೆಲ್ಲ ಹೇಳ್ತಾರೆ ಕಾಣಿಸ್ತಾ ಇದೆ ಅಂತ, ಅದನ್ನೆಲ್ಲ ಸರಿ ಮಾಡ್ಕೋಬೇಕು, ಅವಾಗವಾಗ ಹೇಳ್ಕೊತಾ ಇರಬೇಕು. ಇದು ಎಲ್ಲೇ ಹೋದ್ರೂ ನಾವು ಫ್ರೀಯಾಗಿ ಇರೋಕ್ಕಾಗಲ್ಲ, ಕಾಣಿಸ್ತಾ ಇದೆಯೇನೋ ಹಿಂಗೆಲ್ಲ ಅನ್ನಿಸ್ತಿರುತ್ತೆ. ಅದ್ರ ಬದಲು ಬ್ಲೌಸಿಗೇನೆ ಕಫ್ಸ್ ಇಟ್ಬಿಟ್ರೆ ನಾವು ಇನ್ನರ್ ವೇರ್ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಇದೊಂದು ಟಿಪ್ಸು ನಾನು ನನ್ನ ವ್ಯೂವರ್ಸಿಗೆ ನಾನು ಕೊಡ್ತಾಯಿದ್ದೀನಿ. ನನಗೆ ಗೊತ್ತಿರೋದು, ನಾನು ಯೂಸ್ ಮಾಡಿ ನನಗೆ ಅನುಭವ ಆಗಿರೋದು ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ನಾನು ಎಲ್ಲ ಬ್ಲೌಸಲ್ಲೂ, ಅದು ಕಾಟನ್ ಸೀರೆ ಆಗಿರ್ಬೋದು, ರೇಷ್ಮೆ ಸೀರೆ ಆಗಿರ್ಬೋದು, ಯಾವುದೇ ಸೀರೆಗೂ ನಾನು ಎಲ್ಲ ಸೀರೆಗೂ ನಾನು ಕಫ್ಸ್ ಇಡ್ತೀನಿ. ಆವಾಗ ಒಳಗಡೆ ಇನ್ನರ್ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಆಗ ನೀವು ಎಷ್ಟೇ ಡೀಪ್ ಬ್ಲೌಸ್ ಇಟ್ಕೊಂಡ್ರೂ ಯಾರೂ ಹೇಳೋ ಥರ ಇರಲ್ಲ, ಕಾಣಿಸ್ತಾ ಇದೆ ಅಂತ ಹೇಳೋ ಥರ ಇರಲ್ಲ. ಸೊ ಹಾಗಾಗಿ ನನ್ನ ಕಡೆಯಿಂದ ಇದೊಂದು ನಿಮಗೆ ಟಿಪ್ಸ್, ಯಾರಾದರೂ ಬೇಕಾದ್ರೆ ಇದನ್ನು ಟ್ರೈ ಮಾಡಿ. ಆಮೇಲೆ ನಮ್ಮದು ಏನು ಸೈಜ್ ಇರುತ್ತಲ್ವಾ, ಅಂದರೆ ನಮ್ಮದು ಇನ್ನರ್ ವೇರ್ದು ಏನು ಸೈಜ್ ಇರುತ್ತೆ ಆ ಸೈಜ್ನ ನೀವು ಅವ್ರಿಗೆ ಹೇಳಿದ್ರೆ ಅದೇ ಸೈಜ್ನ ಇಡ್ತಾರೆ. ಆವಾಗ ಫುಲ್ಲು ನೀಟಾಗಿ ಕಂಪ್ಲೀಟಾಗಿ ಕವರ್ ಆಗುತ್ತೆ, ಕವರ್ ಆಗಿಬಿಟ್ಟು ಕಾಣಿಸುತ್ತೆ. ಇದೊಂದು. ನೆಕ್ಸ್ಟ್ ಬಂದು ಈ ಕಲರ್ ನೋಡ್ಬೋದು. ಈ ಕಲರ್ ನನ್ನ ಹತ್ರ ಇಲ್ಲ. ಇದು ಲೈಟ್ ಆರೆಂಜ್ ವಿತ್ ಒಳಗಡೆ ಚೆಕ್ಸ್ ಪ್ಯಾಟರ್ನ್ ಇದು. ಮತ್ತು ಮೇಲ್ಗಡೆ ಇದು ಪಿಂಕ್ ಬರುತ್ತೆ, ಕಾಲ ಹತ್ರ ಇದು ಕೆಳಗಡೆ ಆರೆಂಜ್ ಕೊಟ್ಟಿದ್ದಾರೆ. ಇದೊಂಥರ ಚೆನ್ನಾಗಿತ್ತು, ಒಂಥರ ಬಿಸ್ಕೆಟ್ ಕಲರ್, ಇದು ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡೆ. ಇದೆಲ್ಲ ಆಲ್ಮೋಸ್ಟ್ 1 ಸಲ 2 ಸಲ ಉಟ್ಕೊಂಡಿದ್ದೀನಿ ಅಷ್ಟೇ. 1 ಸತಿ 2 ಸತಿ ಉಟ್ಕೊಂಡ್ರೆ ಮತ್ತೆ ಅದು ಓಪನ್ ಮಾಡಿದ್ರೆ ಯಾವಾಗಲೋ 1 ವರ್ಷಕ್ಕೋ 2 ವರ್ಷಕ್ಕೋ ಓಪನ್ ಮಾಡ್ತೀನಿ. ನೋಡ್ತಿರ್ಬೋದು. ಇದಕ್ಕೂ ಅಷ್ಟೇ, ಎಲ್ಲದಕ್ಕೂ ಆಲ್ಮೋಸ್ಟ್ ಸೇಮೇ ಇಡ್ಸಿದ್ದೀನಿ ನಾನು. ಕಾಟನ್ ಸೀರೆ ಆಗಿರೋದ್ರಿಂದ ನಾನೇನು ಅಷ್ಟೊಂದು ಡಿಸೈನ್ಸೇ ಆಗಿರ್ಬೋದು ಏನು ಮಾಡಿಸಿಲ್ಲ. ನೆಕ್ಸ್ಟು ಇದು ಅಷ್ಟೇ ಹೊಲ್ಸ್ ಇಟ್ಕೊಂಡಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರಾಮಿಸ್ ಇಲ್ಲಿವರೆಗೂ ನಾನು ಈ ಸೀರೆ ತೊಗೊಂಡು ಸುಮಾರು ಒಂದು 4 ವರ್ಷ ಆಯಿತು ಅನಿಸುತ್ತೆ. 4 ವರ್ಷದಲ್ಲಿ ನಾನು ಇನ್ನೂ ಇಲ್ಲಿವರೆಗೂ ಈ ಸೀರೆ ಉಟ್ಕೊಂಡಿಲ್ಲ.
ತೊಗೊಂಡಿದ್ದೀನಿ, ಬ್ಲೌಸು ಹೊಲಿಸಿದ್ದೀನಿ. ಇನ್ನೂ 4 ವರ್ಷ ಆಯಿತು, ಒಂದು ಸಲ ಉಟ್ಕೊಂಡಿಲ್ಲ, ನೆಕ್ಸ್ಟು ಉಟ್ಕೋತೀನಿ. ಈ ಸೀರೆ ಉಟ್ಕೊಂಡೆ ಒಂದು ವ್ಲಾಗ್ ಮಾಡ್ತೀನಿ. ಇದನ್ನು ಸ್ವಲ್ಪ ಗ್ರ್ಯಾಂಡಾಗೆ ಹೊಲಿಸಿದ್ದೀನಿ, ಒಂದೇ ಥರ ಏನು ಹೊಲಿಸೋದು ಅಂದ್ಬಿಟ್ಟು. ಫ್ರಂಟು ಕೈಗೆಲ್ಲ ಈ ಥರ ಕೊಡಿಸಿದ್ದೀನಿ, ಬಟನ್ಸ್ ಎಲ್ಲ ಇಟ್ಬಿಟ್ಟು. ಬ್ಯಾಕ್ ಸೈಡು ಅಷ್ಟೇ. ಗೊತ್ತಿಲ್ಲ ಇದು ಹೆಂಗೆ ಕಾಣುತ್ತೆ ಅಂತ, ಉಟ್ಕೊಂಡು ಇದರಲ್ಲೇ ಒಂದು ಸಲ ಯಾವಾಗಾರ ವ್ಲಾಗ್ ಮಾಡಿ ಹಾಕ್ತೀನಿ. ಇದನ್ನು ಉಟ್ಕೊಂಡಿಲ್ಲ, ಇದು ಹೊಸ ಸೀರೆನೇ, ಅದು ತೊಗೊಂಡು ಇದು 4-5 ವರ್ಷ ಆಯಿತು ಅನಿಸುತ್ತೆ. ಮತ್ತು ಇನ್ನೊಂದು ಈ ಸೀರೆ ಹೇಳಬೇಕು. ಈ ಸೀರೆ ಇಲ್ಲಿವರೆಗೂ ಒಂದು ಸಲನೂ ಉಟ್ಕೊಂಡಿಲ್ಲ. ಬಟ್ ಇದು ನಮ್ಮ ಮನೆಯವ್ರು ನನಗೆ ತಂದುಕೊಟ್ಟು ಒಂದು 5-6 ವರ್ಷ ಆಯಿತು ಅನಿಸುತ್ತೆ. ಅವರು ರಾಜಸ್ಥಾನ್ಗೆ ಹೋಗಿದ್ರು. ರಾಜಸ್ಥಾನ್ಗೆ ಹೋದಾಗ ಅವರು ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದ ಸೀರೆ ವೈಟ್ ಕಲರ್ಗೆ ಪಿಂಕ್ ಕಲರ್, ಬೇಬಿ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಇದು ಫುಲ್ ಮಲ್ ಕಾಟನ್, ಅಂದರೆ ಫುಲ್ ಪ್ಯೂರ್ ಕಾಟನ್. ಇದು ತುಂಬ ಚೆನ್ನಾಗಿದೆ. ಬಟ್ ಏನೋ ಗೊತ್ತಿಲ್ಲ, ವೈಟ್ ಅಂತನೋ ಏನೋ ಗೊತ್ತಿಲ್ಲ, ನಾನು ಇಲ್ಲಿವರೆಗೂ ಇದು ಉಟ್ಕೊಳ್ಳೋಕ್ಕೆ ನನಗೆ ಟೈಮೇ ಬಂದಿಲ್ಲ ಅನಿಸ್ತಿದೆ. ಈ ವಿಡಿಯೋನ ಮನೆಯವ್ರೇನಾದ್ರು ನೋಡಿದ್ರೆ ಅವ್ರಿಗೆ ನಾನು ಸಾರಿ ಕೇಳ್ತೀನಿ. ಯಾಕೆಂದರೆ ಪಾಪ ಪ್ರೀತಿಯಿಂದ ತಂದುಕೊಟ್ಟಿದ್ದಾರೆ. ಬಟ್ ಇಲ್ಲಿವರೆಗೂ ನಾನು ಒಂದು ಸಲನೂ ಉಟ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾರೆ, ಇಷ್ಟೊಂದು ಸೀರೆ ಐತೆ, ಎಲ್ಲಾರ ಹೋಗ್ಬೇಕು ಅಂತ ಅಂದಾಗ ಸೀರೆ ಇಲ್ಲ ಅಂತ ಅಂತೀಯ, ಯಾವುದೂ ಉಟ್ಕೊಳ್ಳಲ್ಲ ಅಂತ. ಕಾಮನ್ ಆಗಿ ಎಲ್ಲ ಲೇಡೀಸ್ಗೂ ಇದೆ ಅಲ್ವಾ, ಎಷ್ಟೊಂದು ಇರುತ್ತೆ. ಫೈನಲ್ ಅವಾಗ ಮತ್ತೆ ನಾವು ನಮ್ಮ ಹತ್ರ ಸೀರೆ ಇಲ್ಲ, ಬಟ್ಟೆ ಇಲ್ಲ, ಈ ಥರ ಅಂದ್ಕೊಳ್ತೀವಿ. ಇಷ್ಟೊಂದೆಲ್ಲ ಇದ್ರೂ ಇದು ನಂಗೆ ಪ್ರೈಸ್ ಎಲ್ಲ ಗೊತ್ತಿಲ್ಲ, ಅವ್ರು ಹೇಳಿಲ್ಲ. ನಮ್ಮ ಮನೆಯವ್ರು ನನಗೆ ತೊಗೊಂಡು ಬಂದಿದ್ದು. ಇದೂ ಅಷ್ಟೇ, ಬ್ಲೌಸ್ ಎಲ್ಲ ಹೊಲಿಸಿ ಇಟ್ಟಿದ್ದೀನಿ, ಉಡ್ಕೊಂಡಿಲ್ಲ, ಉಡ್ಕೋಬೇಕು. ವೈಟ್ ಕಲರ್ ಎಲ್ಲಿ ಕೊಳೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಪಾಪ ತಂದು ಕೊಟ್ಟಾಗ್ಲಿಂದನೂ 6 ವರ್ಷದಿಂದನೂ ಹಂಗೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಒಂದು ಸತಿ ಎಲ್ಲಾರ ದೇವಸ್ಥಾನಗಳಿಗೆ ಉಟ್ಕೋತೀನಿ. ನೆಕ್ಸ್ಟು ನೀವು ನೋಡ್ತಿರ್ಬೋದು ಈ ಸೀರೆ. ನನಗೆ ರೆಡ್ ಕಲ್ಲರು ತುಂಬ ಇಷ್ಟ. ಇದು ನಮ್ಮ ಮನೆಯವರು ಸೆಲೆಕ್ಷನ್ ಮಾಡಿದ್ದು. ರೆಡ್ಡಿಗೆ ಈ ಥರ ಕೊಟ್ಟಿದ್ರಲ್ಲ, ಅಂದರೆ ಈ ಹುಡುಗರದು ಲೆನಿನ್ ಶರ್ಟ್ಸ್ಗಳು ಬರ್ತವೆ ನೋಡಿ, ಈ ಥರ ಲೈನು ಈ ಥರ ಬಂದಿತ್ತು. ಇದಕ್ಕೆ ಚೆನ್ನಾಗಿತ್ತು. ಇದು ಏನು ಅಂತಂದರೆ ಬ್ಲೌಸ್ ಚೆನ್ನಾಗಿ ಹೊಲ್ದಿಲ್ಲ ಅಂತ ಅಂದ್ಬಿಟ್ಟು ನಾನು ಸೀರೆ ಉಟ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಇದಕ್ಕೆ ಬ್ಲೌಸೇ ಇಲ್ಲ. ಬಟ್ ನಮ್ಮ ಮನೆಯವ್ರು ಸೆಲೆಕ್ಷನ್ ಮಾಡಿದ್ದು ಅಂತ ನೆನಪಿಗೆ ಹಂಗೆ ಇಟ್ಕೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಇದು ಸೀರೆ. ಈ ಸೀರೆ ಬಂದು ಮೆರೂನ್ ವಿತ್ ಒಂಥರ ಪಾಚಿ ಗ್ರೀನ್ ಅನ್ಸುತ್ತಿದ್ದು, ಈ ಥರ ಇದೆ. ಇದು ಸಿಂಪಲ್ಲಾಗೇ ಇದೆ. ಬಟ್ ಇದಕ್ಕೂ ಸೇಮ್ ಬ್ಯಾಕ್ ಸೈಡ್, ಸೇಮ್ ಫ್ರಂಟ್ ಸೈಡ್ ವಿತ್ ಟ್ಯಾಗು ಇಡ್ಸಿದ್ದೀನಿ. ಇದು ಒಂದು 2000 ಅನಿಸುತ್ತೆ. ಇದು ನಾನು ಬಸವೇಶ್ವರ ನಗರದಲ್ಲಿ ತೊಗೊಂಡಿದ್ದು ಸೀರೆ. ಇದು ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಸೀರೆ ಬಂದು, ಇದು ನನ್ನ ಫೇವ್ರೆಟ್ ಸೀರೆ. ಅವಾಗ ಒಂದು ಕಾಲದಲ್ಲಿ ಅಂದರೆ ಒಂದು 4-5 ವರ್ಷದ ಟೈಮಲ್ಲಿ, ಆವಾಗ ನನಗಿದು ನನ್ನ ಫೇವ್ರೆಟ್ ಸೀರೆ. ಇದು ನಮ್ಮ ಮನೆಯವರು ನನಗೆ ಕೊಡಿಸಿದ ಸೀರೆ, ಫಸ್ಟ್ ಟೈಮ್ ಕೊಡಿಸಿದ ಸೀರೆ ಇದು. ಅಂದರೆ ಅವ್ರು ಸೆಲೆಕ್ಷನ್ ಮಾಡಿದ ಸೀರೆ. ಏನಕ್ಕೆ ಈ ಸೀರೆ ನಂಗೆ ತುಂಬ ಇಷ್ಟ ಅಂತಂದರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಕ್ಷಿದು ಡಿಸೈನು, ಪಕ್ಷಿಗಳು, ಇದೇನು ಬಾತುಕೋಳಿನೋ ಏನು ಅಂತಲೇ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಇದು ಬಾತುಕೋಳಿನೇ ಇರಬೇಕು, ಇಲ್ಲ ಸ್ವ್ಯಾನ್ ಇರಬೇಕು, ಏನೋ ಗೊತ್ತಿಲ್ಲ. ಬಾತುಕೋಳಿ ತಪ್ಪಿದ್ರೆ ಇದು ಹಂಸ ಇರಬೇಕೇನೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ನೀವು ನಂಬ್ತಿರೋ ಏನೋ ನನಗೆ ಗೊತ್ತಿಲ್ಲ, ಇಲ್ಲಿವರೆಗೂ 5-6 ವರ್ಷ ಆಯಿತು ಇದನ್ನು ಸೀರೆ ತೊಗೊಂಡು. ಇದಕ್ಕೆ ಬ್ಲೌಸೇ ಹೊಲಿಸಿಲ್ಲ ನಾನು ಇಲ್ಲಿವರೆಗೂ. ನೀವು ನೋಡ್ತಿರ್ಬೋದು, ಇಲ್ಲೇ ಇದೆ, ಇಲ್ಲಿ ಇದಕ್ಕೆ ಇದೇ ಮಾಡಿಸಿಲ್ಲ, ಏನು ಹೇಳ್ತಾರೆ, ಜಿಗ್ಜಾಗು ಫಾಲ್ಸೇ ನಾನು ಹಾಕಿಲ್ಲ ನೋಡಿ. ಜಿಗ್ಜಾಗು ಫಾಲೇ ಇಲ್ಲ ಇದಕ್ಕೆ. ಬಟ್ ಈ ಥರ ಒಂದು ಬ್ಲೌಸ್ನ ಕಾಂಟ್ರಾಸ್ಟ್ ಮಾಡಿಕೊಂಡು ರೆಡಿಮೇಡ್ ತೊಗೊಂಡು ಉಡ್ಕೊಂಡಿದ್ದೀನಿ. ಇದಕ್ಕೆ ಬ್ಲೌಸ್ ಹೊಲಿಸಿಲ್ಲ ನಾನು. ಇದು ಅಷ್ಟೇ 3000 ಚಿಲ್ಲರೆ ಆಗಿತ್ತು ಅವಾಗ. ಇದಕ್ಕೆ ಬ್ಲೌಸ್ ಇಲ್ಲ. ಆದರೆ ನಂಗೆ ತುಂಬ ಇಷ್ಟ ಅದು ಸೀರೆ ಕಲರು. ಲಾಸ್ಟ್ ಬಂದು ಈ ಸೀರೆ. ಇದು ನಮ್ಮ ಮನೆಯವರು ಎಲ್ಲೋಗಿದ್ರು ರಾಜಸ್ಥಾನೋ ಗುಜರಾತೋ ಏನೋ ಗೊತ್ತಿಲ್ಲ, ಒಟ್ಟು ಹೋಗಿದ್ರು ಎಲ್ಲೋ.
ಅಲ್ಲಿ ಹೋದಾಗ ಈ ಸೀರೆ ನಂಗೆ ತೊಗೊಂಡು ಬಂದಿದ್ರು. ಇದರಲ್ಲಿ ಏನು ಸ್ಪೆಷಲ್ಲು ಅಂತಂದರೆ, ನೀವು ನೋಡ್ತಿರ್ಬೋದು ಕಲರ್ ಕಾಂಬಿನೇಷನ್ನು. ಎಷ್ಟೋ ಜನ ನಾನು ಒಂದೇ ಸತಿ ಉಟ್ಕೊಂಡಿರೋದು, ನಾನು ಬ್ಲೌಸಿಗೆ ಸ್ಟಿಚ್ಚಿಗೆ ಕೊಟ್ಟಿದ್ನಲ್ಲ, ಅವರೇ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಸೀರೆ. ಜೀವ ಝೂಮ್ ಮಾಡು. ಇದು ಇಲ್ಲಿ ನೋಡಿ, ಇದೇನು ಅಂದರೆ ಅಟ್ಯಾಚ್ ಮಾಡಿರ್ತಾರೆ ಗೊತ್ತಾ, ಇಲ್ಲಿ ಇದು ನೋಡಿ, ಇಲ್ಲಿ ಪಿಂಕ್ ಕಲರ್ ಬ್ಲೂ ಕಲರ್ಗೆ ಇಲ್ಲಿ ಥ್ರೆಡ್ಡಲ್ಲಿ ಹೊಲ್ದಿದ್ದಾರೆ, ಅಟ್ಯಾಚ್ ಮಾಡಿದ್ದಾರೆ. ಅದು ಒಂದು ಇದರಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಮತ್ತು ಇದೆಲ್ಲ ಬಂದು ಫುಲ್ಲು ಥ್ರೆಡ್ ವರ್ಕು, ಫುಲ್ಲು ಹ್ಯಾಂಡ್ ವರ್ಕ್ ಥ್ರೆಡ್ ವರ್ಕು. ಮತ್ತು ಸೀರೆ ಬಂದು ತುಂಬ ದೊಡ್ಡ ಸೀರೆ ಇದು, ಅಂದರೆ ದೊಡ್ಡದಾಗಿ ಬರುತ್ತೆ ಜಾಸ್ತಿ. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಇದು ನಮ್ಮ ಮನೆಯವ್ರದ್ದೇ ಸೆಲೆಕ್ಷನ್, ಅವರೇ ಸೆಲೆಕ್ಷನ್ ಮಾಡಿಕೊಂಡು ನನಗೆ ತೊಗೊಂಡು ಬಂದಿದ್ದಿದ್ದು. ಅವ್ರಿಗೂ ಕಾಟನ್ ಸೀರೆ ಅಂದರೆ ಇಷ್ಟ, ನನಗೂ ಕಾಟನ್ ಸೀರೆ ಅಂದರೆ ತುಂಬ ಇಷ್ಟ. ಇದು ನಮ್ಮ ಮನೆಯವ್ರದ್ದು ಸೆಲೆಕ್ಷನ್. ಇದನ್ನು ಎಷ್ಟೋ ಜನ ಕೇಳಿದ್ದಾರೆ ನನಗೆ, ಎಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದು ತುಂಬಾ ಚೆನ್ನಾಗಿದೆ. ಇದೊಂಥರ ಸ್ಪೆಷಲ್, ಏಕೆಂದರೆ ಎಲ್ಲ ಹ್ಯಾಂಡ್ ವರ್ಕು, ಥ್ರೆಡ್ ವರ್ಕು, ಕಲರ್ ಕಾಂಬಿನೇಷನ್ ಇದೆಲ್ಲ ಒಂಥರ ಏನೋ ಡಿಫ್ರೆಂಟಾಗಿದೆ. ಈ ಸೀರೆ ನಂಗೆ ತುಂಬ ಇಷ್ಟ. ಮತ್ತು ನೆಕ್ಸ್ಟು ಇದಕ್ಕೆ ಬ್ಲೌಸು ಪಿಂಕೇ ಬಂದಿತ್ತು, ಪ್ಲೈನಲ್ಲಿ ಪಿಂಕ್ ಬಂದಿತ್ತು. ಅದಕ್ಕೆ ನನ್ನ ಫ್ರೆಂಡು ಬ್ಲೌಸ್ ಸ್ಟಿಚ್ ಮಾಡೋರು ನನಗೆ ಸಜೆಷನ್ ಮಾಡಿದ್ರು, ಸೇಮ್ ಅದೇ ಇಟ್ಕೋಬೇಡ, ಚೆನ್ನಾಗಿ ಕಾಣಿಸಲ್ಲ, ಕಲರ್ ಕಾಂಬಿನೇಷನಲ್ಲಿ ಸ್ಕೈ ಬ್ಲೂ, ಈ ಸ್ಕೈ ಬ್ಲೂ ಅಲ್ಲೇ ನಾನು ಎಕ್ಸ್ಟ್ರಾ ಪೀಸ್ ತೊಗೊಂಡು ನಾನು ನಿನಗೆ ಸ್ಟಿಚ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವರು ಸಪ್ರೇಟು ಇದನ್ನು ಒಂದು ಅವರೇ ಪೀಸ್ನ ತಂದು ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ರು. ಇದಕ್ಕೂ ನಾನು ಈ ಥರ ಕಲರ್ದು ಇಡಿಸಿದ್ದೆ. ಹಿಂದೆ ಬ್ಯಾಕ್ ಸೈಡು ವಿ ನೆಕ್ಕು, ಫ್ರಂಟು ಡೈಮಂಡು, ಈ ಥರ ಹೈಲೈಟಾಗಿ ಕಾಣಿಸ್ಲಿ ಅಂತ ಈ ಥರ ಇಟ್ಕೊಟ್ಟಿದ್ರು. ಇದು ಸಪ್ರೇಟ್ ಬ್ಲೌಸ್ ಪೀಸ್ ತೊಗೊಂಡು ಹೊಲಿಸ್ಕೊಂಡಿದ್ದು. ಎಲ್ಲ ಸೀರೆಗಿಂತ ಈ ಸೀರೆ ನನಗೆ ಸ್ಪೆಷಲ್ ಮತ್ತು ನನಗೆ ಡಿಫ್ರೆಂಟ್, ತುಂಬ ಇಷ್ಟ ಆಗಿರೋ ಕಾಟನ್ ಸ್ಯಾರಿ. ನೀವು ನೋಡ್ತಿರ್ಬೋದು ನನ್ನ ಹತ್ರ ಇರೋ ಕಾಟನ್ ಸ್ಯಾರಿ ಯಾವ ಥರ ಇದೆ ಅಂದ್ಬಿಟ್ಟು. ಇದರಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ನ ಮಾಡಿ. ಆಮೇಲೆ ನೀವು ಅನ್ಕೋತಿರ್ಬೋದು ನಾನು ಬ್ಲೌಸ್ ಎಲ್ಲ ಸಿಂಪಲಾಗಿ ಹೊಲಿಸಿದ್ದೀನಿ ಅಂತ. ಹೌದು, ಕಾಟನ್ ಸೀರೆ ಆಗಿರೋದ್ರಿಂದ ನಾನು ಬ್ಲೌಸ್ ಎಲ್ಲನೂ ಸಿಂಪಲಾಗಿ ಹೊಲಿಸಿದ್ದೀನಿ. ಬೇರೆ ಏನಾದರೂ ಗ್ರ್ಯಾಂಡ್ ಆಗಿದ್ದರೆ ಚೆನ್ನಾಗಿ ಹೊಲಿಸ್ತಾ ಇದ್ದೆ. ಇದಕ್ಕೆಲ್ಲದಕ್ಕೂ ಸಿಂಪಲ್ ಸೀರೆಗೆ ಸಿಂಪಲ್ ಆಗೇನೇ ಹೊಲಿಸಿದ್ದೀನಿ. ಯಾಕೆಂದರೆ ಇದೆಲ್ಲ ಸೆಲ್ಫ್ ಕಲರ್ ಆಗಿರೋದ್ರಿಂದ ನಾನು ಯಾವುದೂ ವರ್ಕ್ ಮಾಡೋಕ್ಕಾಗಿರ್ಬೋದು, ಏನೇ ಇದು ಕಾಟನ್ ಸೀರೆ ಆಗಿರೋದ್ರಿಂದ ನಾನು ವರ್ಕೆಲ್ಲ ಏನೂ ಮಾಡಿಸಿಲ್ಲ. ಸಿಂಪಲ್ಲಾಗಿ ಅದು ಹೆಂಗಿದೆಯೋ ಅದಕ್ಕೊಂದು ಫ್ರಂಟ್ ಬ್ಯಾಕು ಶೇಪನ್ನು ಚೇಂಜ್ ಮಾಡಿಸಿದ್ದೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.